ಹೆಲೋ ಎವ್ರಿವನ್, ಈ ಮಾಯಿಗೆ ಸ್ವಾಗತ. ಕರಾವಳಿ ಸಿನಿಮಾನ ನೋಡ್ಕೊಂಡು ಬಂದೆ. ಕರಾವಳಿ ಸಿನಿಮಾ ನೋಡಿದ್ಮೇಲೆ ಅದರ ಅಪ್ಡೇಟ್ ನಿಮ್ಗೆ ಕೊಟ್ಟಿಲ್ಲ ಅಂದರೆ ತಪ್ಪಾಗುತ್ತಲ್ಲ, ಇವಾಗ ಕೊಡ್ತೀನಿ ನೋಡಿ. ಕರಾವಳಿ ಹೆಸರು ಕೇಳಿದ ತಕ್ಷಣ ನಮ್ಗೆ ಏನು ನೆನಪಾಗುತ್ತೆ? ಅಲ್ಲಿನ ಕಡಲ ತೀರ, ದೈವಾರಾಧನೆ, ಅದ್ಭುತ ಸಂಸ್ಕೃತಿ, ಜೊತೆಗೆ ಕರಾವಳಿ ಜನರ ಜೀವನ. ಅದರಲ್ಲಿ ಜೀವನದಲ್ಲಿ ಮುಖ್ಯ ಪಾರ್ಟ್ ಏನು ಹೇಳಿ? ಕಂಬಳ. ಕಂಬಳ ಅನ್ನೋದೊಂದು ಕೇವಲ ಕ್ರೀಡೆ ಮಾತ್ರ ಆಗಿ ಅಲ್ಲಿ ಉಳಿದಿಲ್ಲ. ತುಂಬ ಎಮೋಷನ್, ಮಕ್ಕಳಿಗಿಂತ ಹೆಚ್ಚಾಗಿ ಕೋಣಗಳನ್ನು ಅಲ್ಲಿ ಪ್ರೀತಿಸ್ತಾರೆ, ಅದಕ್ಕಾಗಿ ಪ್ರಾಣ ಕೊಡೋರು ಕೂಡ ಇದ್ದಾರೆ. ಅಂತಹ ಕತೆ ಕರಾವಳಿಯಲ್ಲಿದೆ. ಇದೆಲ್ಲವನ್ನ ಕೂಡ ತೆರೆ ಮೇಲೆ ತರುವಂತಹ ಜವಾಬ್ದಾರಿ ಯಾರಿಗಿತ್ತು? ಗುರುದತ್ ಗಾಣಿಗ ಅವ್ರಿಗಿತ್ತು. ಸೊ ಅದನ್ನು ತೆರೆ ಮೇಲೆ ತರುವಂತಹ ಭರ್ಜರಿ ಪ್ರಯತ್ನವನ್ನೇ ಗುರುದತ್ ಗಾಣಿಗ ನಿರ್ದೇಶನದಲ್ಲಿ ಕರಾವಳಿ ಸಿನಿಮಾವನ್ನ ಮಾಡಿದ್ದಾರೆ. ನೀವು ಆಲ್ರೆಡಿ ಟ್ರೇಲರನ್ನು ನೋಡಿದ್ದೀರಾ. ಈಗ ಸಿನಿಮಾ ಹೇಗಿದೆ, ಅದರಲ್ಲಿರುವಂತಹ ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು, ಜೊತೆಗೆ ಏನೆಲ್ಲ ಅದರಲ್ಲಿ ವಿಶೇಷ ಅಂತ ಅನಿಸ್ತು, ಇದೆಲ್ಲವನ್ನು ಕೂಡ ರಿವ್ಯೂ ಮಾಡ್ಕೊಳ್ಳೋಣ ಬನ್ನಿ. ಈ ಸಿನಿಮಾದ ವಿಜುವಲ್ಸ್ ಬಗ್ಗೆ ನಾನು ಮಾತಾಡಬೇಕು. ಕರಾವಳಿಯ ಪ್ರಕೃತಿ ಸಂಪತ್ತನ್ನು ಎಷ್ಟು ಅದ್ಭುತವಾಗಿ ಫೋಟೋಜೆನಿಕ್ ಆಗಿ ಸೆರೆ ಹಿಡಿದಿರೋದು ಯಾರು ಗೊತ್ತಾ? ಅಭಿಮನ್ಯು ಸದಾನಂದನ್. ಪ್ರತಿ ಫ್ರೇಮ್ ಕೂಡ ಕಣ್ಣಿಗೆ ಹಬ್ಬ ಕೊಡುತ್ತೆ. ಸಿನಿಮಾದಲ್ಲಿ ಬರುವ ಮನೆಗಳನ್ನು ನೀವೇನಾದರೂ ಗಮನಿಸಿದ್ರೆ ಅಲ್ಲೊಂದು ಗುತ್ತಿನ ಮನೆ ಬರುತ್ತೆ. ಅದು ಕರಂಬಾರು ಗುತ್ತು ಮನೆಯ ವೈಬ್ ಆಗಿರಲಿ, ಜೊತೆಗೆ ಮಂಗಳೂರಿನ ಸುತ್ತಮುತ್ತಲಿನ ಜಾಗಗಳಾಗಿರಲಿ, ನೆಲ್ಲಿಕಾರಿನ ಜೈನ ಬಸದಿ ಆಗಿರಲಿ, ಬೆಳ್ತಂಗಡಿಯ ಫೇಮಸ್ ಗಡೈಕಲ್ಲಾಗಿರಲಿ, ಇವೆಲ್ಲವೂ ಕೂಡ ಸಿನಿಮಾದ ನೇಟಿವಿಟಿಯನ್ನು ಜಾಸ್ತಿ ಹೆಚ್ಚು ಮಾಡುತ್ತೆ. ಇನ್ನು ಹಳೆಯ ಕಾಲದ ವಸ್ತುಗಳ ಡೀಟೇಲಿಂಗ್ ಬಗ್ಗೆ ನಾನು ಮಾತಾಡಬೇಕು. ಅದರ ಬಗ್ಗೆ ನಿರ್ದೇಶಕರು ತುಂಬಾ ಮುತುವರ್ಜಿ ವಹಿಸಿದ್ದಾರೆ. ಈಗ ಬಾವಿಯಿಂದ ನೀರು ಸೇದುವಾಗ ರಾಟೆ ಬಳಕೆ ಇರುತ್ತಲ್ಲ, ಅದು ಹಳೆ ಕಾಲದ ರಾಟೆ. ಜೊತೆಗೆ ಮದುಮಗಳು ಮನೆಗೆ ಬಂದಾಗ ಮರದ ಸೇರಿಗೆ ಅಕ್ಕಿ ತುಂಬಿ ಆ ಹೊಸಲು ದಾಟಿ ಬರುವ ದೃಶ್ಯ ಇದೆಯಲ್ಲ, ಇಂತಹ ಸಣ್ಣ ಸಣ್ಣ ಡೀಟೇಲಿಂಗ್ಗಳು ಸಿನಿಮಾದಲ್ಲಿ ಇದೆ. ಇನ್ನು ಕಂಬಳದ ವಿಚಾರಕ್ಕೆ ಬರೋಣ. ಕಂಬಳದ ಕ್ರೇಜ್ ಹೇಗಿರುತ್ತೆ ಅಂದರೆ, ಅಲ್ಲಿ ಯಾವುದೇ ಸೂಪರ್ ಸ್ಟಾರ್, ಪೊಲಿಟಿಷಿಯನ್, ಸೆಲೆಬ್ರಿಟಿ, ಹೀರೋ, ಹೀರೋಯಿನ್ ಯಾರು ಬಂದರೂ ಕೂಡ ಅಲ್ಲಿನ ಜನರಿಗೆ ಮೇನ್ಲಿ ಕೋಣಗಳೇ ರಿಯಲ್ ಸೂಪರ್ ಸ್ಟಾರ್ಗಳಾಗಿರ್ತಾರೆ. ಆ ಕಂಬಳಕ್ಕಿರುವ ಫೇಮ್ ಬೇರೆನೇ. ಸಿನಿಮಾದಲ್ಲಿ ಆ ಕಂಬಳದ ಎಮೋಷನನ್ನು ತರುವ ಪ್ರಯತ್ನ ಖಂಡಿತ ಆಗಿದೆ. ಆದರೆ ನಾವು ಕಂಬಳದ ಕರೆ ಅಂದರೆ ಟ್ರ್ಯಾಕ್ ಇರುತ್ತಲ್ಲ, ಅಲ್ಲಿ ಕೋಣಗಳನ್ನು ಓಡಿಸೋವಾಗ ಸಿಗುವ ಒಂದು ರೋಮಾಂಚನ, ಆ ಥ್ರಿಲ್ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಸ್ಕ್ರೀನ್ ಮೇಲೆ ಮಿಸ್ ಹೊಡಿತಿದೆ. ಆ ಇಂಟೆನ್ಸಿಟಿ ಜನರಿಗೆ ರೀಚ್ ಆಗುವಲ್ಲಿ ಸ್ವಲ್ಪ ಹಿಂದೆ ಬಿತ್ತಾ ಅಂತ ನನಗನ್ನಿಸ್ತಾ ಇದೆ. ಕೋಣಗಳನ್ನು ಓಡಿಸೋ ಆ ಚಿಲ್ಮೆ ಸ್ವಲ್ಪ ಕಮ್ಮಿ ಆಯಿತು ಅನ್ನೋದು ಒಂದು ಸಣ್ಣ ಬೇಸರ. ಅಂದರೆ ನಾನು ಆ ಕಂಬಳ ನೋಡಿರೋದ್ರಿಂದ ಆ ಫೀಲ್ ನನಗೆ ಸಿನಿಮಾದಲ್ಲಿ ಆಯಿತು. ಇನ್ನು ನಟರ ವಿಚಾರಕ್ಕೆ ಬಂದರೆ, ಅಂದರೆ ಧನಂಜಯ ಪಾತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಅಪ್ಪಟ ಕರಾವಳಿ ಹುಡುಗನಂತೆ ಕಾಣಿಸ್ತಾರೆ. ಆದರೆ ಅವರಿಗೂ ಕೂಡ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಆಯ್ತಾ ಅನ್ನೋ ಫೀಲ್ ಬರುತ್ತೆ. ಯಾಕೆ ಗೊತ್ತಾ? ಅದು ಕರಾವಳಿಯ ವಿವಾದಗಳಾಯ್ತಲ್ಲ, ಜೊತೆಗೆ ಡಬ್ಬಿಂಗ್ ಅವರು ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಮಗೆ ಅವರು ಕನೆಕ್ಟ್ ಆಗಿಲ್ವಾ ಅಂತ ಅನಿಸುತ್ತೆ. ಜೊತೆಗೆ ಇನ್ನು ಮಹಾವೀರನಾಗಿ ರಾಜ್ ಬಿ ಶೆಟ್ಟಿ ಅವರ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಆದರೆ ಅವರಿಗೂ ಸ್ಕ್ರೀನ್ ಸ್ಪೇಸ್ ಸ್ವಲ್ಪ ಕಡಿಮೆ ಇತ್ತು ಅಂತ ಅನಿಸ್ತು. ಇನ್ನು ಮಿತ್ರ ಅವರ ನಟನೆ ಕೂಡ ತುಂಬ ಸೆಟಲ್ಡ್ ಆಗಿದ್ರು ಕೂಡ ಕೆಲವೊಂದು ಕಡೆ ನಟನೆ ಮಾಡೋದಕ್ಕೆ ಕಷ್ಟಪಟ್ಟರೆ ಅಥವಾ ಸ್ವಲ್ಪ ಜಾಸ್ತಿ ಅಂತ ಅನಿಸಿತ್ತು ಸ್ವಲ್ಪ. ಇನ್ನು ಹೀರೋಯಿನ್ ಸಂಪದ ತುಂಬ ಮುದ್ದಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ರು. ಆದರೆ ಕರಾವಳಿಯಲ್ಲಿ ಒಂದು ವೈಬ್ ಇರುತ್ತಲ್ಲ, ಒಂದು ಟ್ರೆಡಿಷ್ನಲ್ ಕುಟುಂಬ, ಆ ಸಂಸ್ಕೃತಿಗೆ ಅವರು ಹೊಂದ್ಕೊಳ್ಳಿಲ್ಲ. ಅವರ ಡ್ರೆಸ್ಸಿಂಗ್ ಸ್ಟೈಲ್ ಆಗಿರಲಿ, ಕಂಪ್ಲೀಟ್ ಅವರು ಮಾಡರ್ನ್ ಔಟ್ಫಿಟ್ಟಲ್ಲಿ ಇದ್ದಿದ್ದರಿಂದ ಆ ಸಂಸ್ಕೃತಿಗೆ ಅವರು ಸಿಂಕ್ ಆಗಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಾರೆ ಅಂತ ನನಗನ್ನಿಸ್ತು. ಇನ್ನು ಸಿನಿಮಾದಲ್ಲಿ ಬರುವ 2 ಲವ್ ಸ್ಟೋರಿಗಳ ಬಗ್ಗೆ ನಾನು ಹೇಳಬೇಕು. ಒಂದು ಪ್ರಜ್ವಲ್ ಹಾಗೂ ಹೀರೋಯಿನ್ ಟ್ರ್ಯಾಕ್, ಮತ್ತೊಂದು ರಾಜ್ ಬಿ ಶೆಟ್ಟಿ ಹಾಗೂ ಸುಷ್ಮಿತಾ ಭಟ್ ಟ್ರ್ಯಾಕ್. ಈ ಲವ್ ಸ್ಟೋರಿಗಳು ತುಂಬಾ ಕ್ವಿಕ್ ಆಗಿ ಸಡನ್ ಆಗಿ ಮುಗ್ದೋಗುತ್ತೆ. ನಾವೇನೋ ಇನ್ನು ಆ ಲವ್ ಸ್ಟೋರಿಗಳಿಗೆ ಕನೆಕ್ಟ್ ಆಗ್ತೀವಿ, ಪಾತ್ರಗಳ ಜೊತೆ ಎಂಜಾಯ್ ಮಾಡ್ತೀವಿ ಅನ್ನೋಷ್ಟರಲ್ಲಿ ಸೀನ್ ಕಟ್ ಆಗಿಬಿಡುತ್ತೆ. ಸೊ ಪ್ರೇಕ್ಷಕನಿಗೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗೋದಿಲ್ಲ. ಅದನ್ನು ಏನು ಹೇಳ್ತಾರೆ ನೋಡಿ, ಅನುಭವಿಸೋದಕ್ಕೆ ಅಲ್ಲಿ ಟೈಮ್ ಸಿಗೋದಿಲ್ಲ. ಇನ್ನು ಇದೆಲ್ಲದರ ನಡುವೆ ಸಿನಿಮಾದಲ್ಲಿ ನನಗೆ ಪರ್ಸ್ನಲ್ ಆಗಿ ರೋಮಾಂಚನ ಕೊಟ್ಟಿರುವಂಥದ್ದು ಮತ್ತು ಹೈಲೈಟ್ಸ್ ಆಗಿರೋದು ಅದು ಯಕ್ಷಗಾನದ ದೃಶ್ಯ, ಅದರಲ್ಲಿ ಮಹಿಷಾಸುರನ ದೃಶ್ಯ. ತುಳುನಾಡಿನಲ್ಲಿ ಯಕ್ಷಗಾನ ಅಂತ ಹೇಳಿದ್ರೆ ಅದರಲ್ಲೂ ದೇವಿ ಮಹಾತ್ಮೆ ಪ್ರಸಂಗ ನಡಿಬೇಕಂದ್ರೆ ಮಹಿಷಾಸುರನ ಎಂಟ್ರಿಗಾಗಿ ಜನರು 4 ಗಂಟೆ 3 ಗಂಟೆ ಎಷ್ಟು ಗಂಟೆ ಆದರೂ ವೆಯ್ಟ್ ಮಾಡ್ತಾರೆ. ಆ ವೈಬೇ ಬೇರೆ ಇರುತ್ತೆ. ಸೊ ಅದನ್ನು ಪ್ರಜ್ವಲ್ ದೇವರಾಜ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಹಿಷಾಸುರ ವೇಷದ ಮೂಲಕ ಅದ್ಭುತವಾಗಿ ಆ ಸೀನನ್ನು ಕಟ್ಕೊಟ್ಟಿದ್ದಾರೆ. ಆ ಧ್ವನಿ, ಆ ವೇಷಭೂಷಣ, ಆ ಸಂಭ್ರಮ ನೋಡೋದೇ ಒಂದು ಹಬ್ಬ. ಹಾಗೆ ಸಿನಿಮಾದಲ್ಲಿ ಬರುವಂತಹ ಮತ್ತೊಂದು ರಿಯಲಿಸ್ಟಿಕ್ ಸೀನ್ ಅಂದರೆ ಕಂಬಳದ ಕೊಟ್ಟಿಗೆಯಲ್ಲಿ ಬೆಂಕಿ ಬಿದ್ದು ಕೋಣಗಳು ಸಾಯುವಂತಹ ದೃಶ್ಯ. ಇದು ರಿಯಲ್ ಲೈಫ್ನಲ್ಲಿ ಕರಾವಳಿಯಲ್ಲಿ ಆಕಸ್ಮಿಕವಾಗಿ ಒಂದು ನೈಜ ಘಟನೆ ಕೂಡ ನಡೆದಿತ್ತು. ಆ ಕತೆ ಗೊತ್ತಿರೋರಿಗೆ ಈ ಸಿನಿಮಾ ನೋಡುವಾಗ ಅದು ಲಿಂಕ್ ಆಗುತ್ತೆ. ನಾವಿದನ್ನೆಲ್ಲೋ ನೋಡಿದ್ದೀವಿ, ಕೇಳಿದ್ದೀವಿ ಅಂತ ಅನಿಸುತ್ತೆ. ಇನ್ನು ಸಿನಿಮಾದ ದಿ ಬೆಸ್ಟ್ ಪಾರ್ಟ್ ಅಂದರೆ ಅದು ಡೈಲಾಗ್.
ಪ್ರತಿಯೊಂದು ಕಡೆ ಡೈಲಾಗ್ ಚೆನ್ನಾಗಿದೆ. ಉದಾಹರಣೆಗೆ, ಹಾವಿನ ಮುಂದೆ ಕಪ್ಪೆ ಹೋದರೆ ಅದು ಕಪ್ಪೆ ತಪ್ಪ ಹಾವಿನ ತಪ್ಪ ಅಂತ ವಿಲನ್ ಪ್ರಶ್ನೆ ಕೇಳ್ತಾರೆ. ಆವಾಗ ಪ್ರಜ್ವಲ್ ಅಂದರೆ ಧನ ಪಾತ್ರಧಾರಿ ಏನು ಆನ್ಸರ್ ಕೊಡ್ತಾರೆ, ಒಂದು ಕೌಂಟ್ರ್ ಕೊಡ್ತಾರೆ. ಆ ಕೌಂಟ್ರ್ ನೀವು ಸಿನಿಮಾದಲ್ಲೇ ನೋಡಿ, ಅದು ಚೆನ್ನಾಗಿದೆ. ಹಾಗೆಯೇ ಸಚಿನ್ ಬಸ್ರೂರ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ತುಳುನಾಡಿನ ಪಾಡ್ದನಗಳಿರುತ್ತೆ, ಸಂಧಿಗಳು, ತೆಂಬರೆ ಶಬ್ದ, ಅದೆಲ್ಲವೂ ಕೂಡ BGMನಲ್ಲಿ ಬಳಸ್ಕೊಂಡಿರೋದು ಒಂದು ಗೂಸ್ ಬಂಪ್ಸ್ ಕೊಡುತ್ತೆ. ಜೊತೆಗೆ ಮುದ್ದುಗುಮ್ಮ ಮತ್ತು ಸಿದ್ದು ಶ್ರೀರಾಮ್ ಅವರ ಧ್ವನಿಯಲ್ಲಿ ಬರುವಂತಹ ಹಾಡುಗಳು ಕಥೆಯನ್ನು ಮತ್ತಷ್ಟು ಸುಂದರವಾಗಿಸೋದಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಆ್ಯಂಡ್ ಅದರಲ್ಲಿ ಸಕ್ಸಸ್ ಕೂಡ ಆಗಿದೆ ಆ್ಯಕ್ಚುಲಿ. ಒಟ್ಟಾರೆಯಾಗಿ ಹೇಳೋದಾದರೆ, ಕರಾವಳಿ ಸಿನಿಮಾ ಕರಾವಳಿಯ ಸಂಸ್ಕೃತಿ ಮತ್ತು ಕಂಬಳದ ಸೊಡಗನ್ನು ತೆರೆಯ ಮೇಲೆ ತರುವಂತಹ ಒಂದು ಕಮಿಟೆಡ್ ಪ್ರಯತ್ನ. ಕೆಲವೊಂದು ನ್ಯೂನ್ಯತೆಗಳು, ಎಮೋಷನಲ್ ಕನೆಕ್ಟ್ ಮಿಸ್ ಆಗಿದ್ರೂ ಕೂಡ ಕರಾವಳಿಯ ಮಣ್ಣಿನ ಕಥೆಗಾಗಿ ಅದ್ಭುತವಾದ ಕ್ಯಾಮ್ರಾ ವರ್ಕ್, ಯಕ್ಷಗಾನದ ದೃಶ್ಯ ಹಾಗೂ ಮ್ಯೂಸಿಕ್ಗಾಗಿ ನೀವು ಖಂಡಿತವಾಗಿಯೂ ಈ ಸಿನಿಮಾವನ್ನು ಒಮ್ಮೆ ಥಿಯೇಟರ್ನಲ್ಲಿ ಎಂಜಾಯ್ ಮಾಡಬಹುದು. ದ್ಯಾಟ್ಸ್ ಇಟ್ ಗಾಯ್ಸ್. ಇದಾಗಿತ್ತು ಕರಾವಳಿ ಸಿನಿಮಾದ ಮೇಲಿನ ನನ್ನ ರಿವ್ಯೂ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಕರಾವಳಿ ಸಿನಿಮಾ ಕೂಡ ಇಷ್ಟ ಆಗಿದ್ರೆ, ಸಿನಿಮಾ ಇನ್ನೂ ಹೋಗಿ ನೋಡಬೇಕು ಅಂತಿದ್ರೆ ಅಥವಾ ಆಲ್ರೆಡಿ ನೋಡಿದರೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬಾಯ್.